ಭಟ್ಕಳದಲ್ಲಿ ಕಳೆದ 3-4 ದಿನಗಳಿಂದ ಭಾರೀ ಗಾಳಿ ಮಳೆ ಸುರಿಯುತ್ತಿದ್ದು ಸೋಮವಾರ ಸಂಜೆ ತಲಾನ್ ಗ್ರಾಮದಲ್ಲಿ ಲಕ್ಷ್ಮೀ ದುರ್ಗಪ್ಪ ನಾಯ್ಕ್ ಎನ್ನುವರ ಮನೆ ಮೇಲ್ಛಾವಣಿ ಕುಸಿದು ಬಿದ್ದು ಅಪಾರ ಪ್ರಮಾಣದ ಹಾನಿಯಾಗಿದೆ. ಭಟ್ಕಳ ತಾಲೂಕಿನಾದ್ಯಂತ ಕಳೆದ 3-4 ದಿನಗಳಿಂದ ಸುರಿಯುತ್ತಿರುವ ಗಾಳಿ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗಿದ ಪರಿಣಾಮ ಜನರು ತೊಂದರೆ ಅನುಭವಿಸಿದ್ದಾರೆ. ಸೋಮವಾರವೂ ವರುಣಾರ್ಭಟ ಜೋರಾಗಿದ್ದು ತಲಾ ಗ್ರಾಮದಲ್ಲಿ ಭಾರೀ ಮಳೆಗೆ ಮನೆಯ ಮೇಲ್ಛಾವಣಿ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಅಪ್ಪು ಮನೆ ಎಂದು ಕರೆಯಲ್ಪಡುತ್ತಿದ್ದ ಮನೆ ಲಕ್ಷ್ಮೀ ದುರ್ಗಪ್ಪ ನಾಯ್ಕ್ ಎಂಬುವವರಿಗೆ ಸೇರಿದ್ದಾಗಿದೆ. ಸೋಮವಾರ ಸಂಜೆ ಸುರಿದ ಭಾರೀ ಗಾಳಿ ಮಳೆಗೆ ಮನೆಯ ಮೇಲ್ಛಾವಣಿ ಭಾಗಶಃ ಕುಸಿದು ಬಿದ್ದು ಅಪಾರ ಪ್ರಮಾಣದ ಹಾನಿ ಸಂಭವಿಸಿದೆ. ಇನ್ನು ಮನೆಯ ಮೇಲ್ಛಾವಣಿ ಕುಸಿದು ಬೀಳುವಾಗ ಮನೆಯವರೆಲ್ಲ ಒಳಗಡೆಯೇ ಇದ್ರು. ಅದೃಷ್ಟವಶಾತ್ ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ. ಮೇಲ್ಛಾವಣಿ ಕುಸಿದು ಬಿದ್ದ ರಭಸಕ್ಕೆ ಇಡೀ ಮನೆಯಲ್ಲಿ ಹೆಂಚು ಪಿಕಾಸುಗಳು ರಾಶಿ ಬಿದ್ದಿದೆ. ಜೊತೆಗೆ ಮಳೆ ನೀರು ಬೀಳುತ್ತಿದ್ದ ಕೆಸರಿನ ಗದ್ದೆಯಾಗಿದೆ. ಇನ್ನು ಮೇಲ್ಛಾವಣಿ ಕುಸಿದು ಬೀಳುವ ರಭಸಕ್ಕೆ ಅಲ್ಲಲ್ಲಿ ಗೋಡೆಗಳು ಮೇಲ್ತುದಿಯಿಂದ ಕುಸಿದು ಬಿದ್ದಿದೆ. ಇನ್ನೂ ಕೂಡ ಮನೆ ಕುಸಿದು ಬೀಳುವ ಸಾಧ್ಯತೆ ಹೆಚ್ಚಿದ್ದು ಮನೆಯವರೆಲ್ಲ ಮಳೆಯಲ್ಲೇ ನೆನೆಯುವಂತಾಗಿದೆ. ಮೊದಲೇ ಬಡವರಾಗಿರುವ ಅಪ್ಪು ಮನೆಯವರಿಗೆ ಇದ್ದ ಮನೆಯು ಕುಸಿದು ಬಿದ್ದಿರುವುದು ಸಂಕಷ್ಟದ ಕೂಪಕ್ಕೆ ತಳ್ಳಿದಂತಾಗಿದೆ. ಹೀಗಾಗಿ ಸಂಬಂಧಪಟ್ಟ ಇಲಾಖೆಯವರು ಬಂದು ಪರಿಶೀಲಿಸಿ ಈ ಕುಟುಂಬಕ್ಕೆ ಆದಷ್ಟು ಬೇಗ ಸರ್ಕಾರದಿಂದ ಸಿಗುವ ಸೌಲಭ್ಯವನ್ನು ಒದಗಿಸಿಕೊಡಬೇಕಿದೆ. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.